ಸರಿಪಾ ಥ್ಯಾಂಕ್ಸ್. ಇದು ಸ್ಪಾರ್ಕ್ ಪ್ಲಗ್ ಚೆನ್ನಾಗಿತ್ತು. ನಮಸ್ಕಾರಪ್ಪ, ಒಂದು ಲಾಗಿಗೆ ಸ್ವಾಗತ. ಇವಾಗ ನಾವು ಹೋಗ್ತಿರೋದು ಬೈಕ್ ಸರ್ವಿಸ್ಗೆ. ಬೈಕ್ ಕೋರ್ಟ್ ಮಠ ಫ್ರೀ ಸರ್ವಿಸ್ ಇತ್ತು, ಇವಾಗ ಪೇಡ್ ಐತಿ. ಚಾರ್ಜಸ್ ಎಷ್ಟಾಗುತ್ತೆ ಏನು ಎಷ್ಟ ಅನ್ನೋದು ನೋಡೋಣ ಅಂತ. ಅಂದರೆ ರಾಯಲ್ ಎನ್ಫೀಲ್ಡ್ TVS ಮೋಟ್ರ್ ಅಂತೇಳಿ ಗಾಡಿ ತೊಗೊಂಡಾಗಿಂದ ಅಲ್ಲೇ ಬಿಡಾತೀನಿ ಸರ್ವಿಸಿಗೆ. ನಿಯರೆಸ್ಟ್ ಇರೋದು ನಮ್ಗೆ ಸರ್ವಿಸ್ ಸೆಂಟ್ರ್. ಕಂಪ್ಲೇಂಟ್ಸ್ ಏನಾದರೂ ಇದೆಯಾ? ಕಂಪ್ಲೇಂಟ್ಸ್ ಏನಿಲ್ಲ, ಬೇಡ ಬ್ರೋ. ಪಾಲಿಶ್ 5 ನಿಮಿಷ ಒಳಗೆ ಕೈ ಬಿಟ್ಬಿಡ್ತಾರೆ.
ಬ್ರೇಕ್ ಪ್ಯಾಡಿಂದ ಇದೆ, ಮುಂದೆ ಕಮ್ಮಿ ಇದೆ, ಅದು ರಿಮೂವ್ ಮಾಡಿದ್ಮೇಲೆ ಅಪ್ಡೇಟ್ ಲಾಸ್ಟ್ ಟೈಮ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ರು ಅವರು. ಮಾಡಿದ್ದೀರಾ? ಯೂಸೇಜ್ ಇದೆ ಗಾಡಿ ಕಮ್ಮಿ ಇದೆ, ಓಕೆ ಯೂಸೇಜ್ ಆಗಿರೋದ್ರಿಂದ ಕಮ್ಮಿ ಇದೆ, ಅದು ನಮ್ಗೆ ಹೇಳ್ತೀನಿ ಅಂತ ಹೇಳಿ ಚೇಂಜ್ ಮಾಡೋದು. ಓಕೆ. ಸೊ ಜನರಲ್ ಸರ್ವಿಸ್ 1100 ಆಗುತ್ತೆ. ಹ್ಞೂ ಇಂಜಿನ್ ಆಯಿಲ್ ಫಿಲ್ಟರ್ ಚೇಂಜ್ ಆಗುತ್ತೆ 1000. ಕನ್ಸ್ಯೂಮಬಲ್ 150, ಚೈನ್ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಲೀನ್ ಮಾಡಿ ಲೂಪ್ ಮಾಡ್ತಾರೆ 180 ಆಗುತ್ತೆ. 2 ಅಲಾಯ್ ವೀಲ್ ಬ್ಯಾಲೆನ್ಸಿಂಗ್ ಆಗುತ್ತೆ 480. ಇಲ್ಲ ಅದು ಅಲೋವಿಲ್ ಬ್ಯಾಲೆನ್ಸಿಂಗ್ ಕಂಪಲ್ಸರಿ ಅದು ಕಂಪಲ್ಸರಿ ಅಲ್ಲ, ಇದುವರೆಗೂ ಮಾಡಿಲ್ಲ, ಅದಕ್ಕೆ ಹೇಳೋದು. ಇಲ್ಲ ಫಸ್ಟ್ ಟೈಮ್ ಒಂದ್ಸಲ ಮಾಡಿಟ್ಟಿದೆ. ಫಸ್ಟಾ? ಹಾಂ ಇದೆಲ್ಲ ಹಾಕಿದ್ರಲ್ಲ ಇದು ಅದು ಯಾವಾಗ ಲಾಸ್ಟ್ ಟೈಮ್ ಮಾಡಿದರೆ ಬೇಡ, ಫಸ್ಟ್ ಟೈಮ್ ಮಾಡಿದ್ದು ಫಸ್ಟ್ ಟೈಮೇನೋ ಆಗ್ತಿತ್ತು ಅಲ್ಲಿ ಇದೆಯಲ್ಲ ಅದು 4857 ಇದ್ದಾಗ ಆಗಿರೋದು. ಹ್ಞೂ ಸೊ ಈಗ 18,000 ಅಲ್ಲ 60 ನೋಡಿದೆ, ಬೇಕಾದರೆ ಮಾಡಿಸ್ತೀನಿ, ನಿಮ್ಮ ಚಾಯ್ಸ್ ಅದು, ಅದರಿಂದ ಅದೇನು ಬೇಡ ಅನ್ಸುತ್ತೆ. ಬೇಡ ಅಂದರೆ ಓಕೆ, ನಿಮ್ಮ ಚಾಯ್ಸ್. ನೋಡೋಣ, ಹಂಗೇನು ಪ್ರಾಬ್ಲಮ್ ಇದ್ದಾಗ ಬೇಕಾದ್ರೆ ಮಾಡ್ಸಕ್ಕೆ ಬರುತ್ತೆ ಸುಮ್ಮನೆ. ಕ್ಯಾಲಿಬರ್ ಓವರೋಲಿಂಗ್ 300 ಆಗುತ್ತೆ, ಬ್ರೇಕ್ ಕ್ಯಾಲಿಬರ್ ಹಾಂ ಲೆಫ್ಟ್ ಬ್ಯಾಕ್ ಎರಡು ರಿಮೂವ್ ಮಾಡಿ ಕ್ಲೀನ್ ಮಾಡಿ ಗ್ರೀಸ್ ಮಾಡಿ ಓವರೋಲಿಂಗ್ ಮಾಡ್ತಾರೆ. ಓಕೆ. ಶೃಂಗಾರ ಮೆಡಿಸಿನ್ 300 ಆಗುತ್ತೆ, ಇದು ಶೃಂಗಾರ. ಹಾಂ ಟೈರ್ ಶಾಕ್ ಅಬ್ಸರ್ವ್ ಕೂತಿರೋದು ಇದರಿಂದ, ಇದು ಕೂತಿರೋದು ಮೆಟಪ್ ದ ಹಾಕ್ತಿರೋದು ಆಕ್ಸೆಲ್. ಹಾಂ ಹಾಂ ಆಕ್ಸೆಲ್ ರಾಡ್ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಗ್ರೀಸ್ ಮಾಡಿ ಟೈಟ್ ಮಾಡ್ತಾರೆ. ಎಲ್ಲ ಬೆಟ್ಟಿಂಗ್ ಬೋರ್ಡ್ ಸ್ಟೆಪ್ ಬೋರ್ಡ್ ಸ್ಟ್ರೈಟ್ ಆಗುತ್ತೆ, ಪಾಲಿಶ್ ಬೇಡ ಅಂತ ಹೇಳಿದ್ದೀರಾ? ಏನೋ ಬೇರೆ ಏನೋ ಕಂಪ್ಲೇಂಟ್ ಏನಿಲ್ಲಲ್ಲ? ಇಲ್ಲ ಈ ಇದ್ರಾಗ ಮತ್ತೆ ಇದು ಶಾಕ್ ಅಬ್ಸರ್ವ್ದು ಏನೋ ಈ ಥರ ನಿಮ್ದು ಇದರಲ್ಲಿ ಆ್ಯಪಲ್ಲಿ ಬೇಕು ಇಲ್ಲ ಇದೆಲ್ಲ ಇಗ್ನೋರ್ ಮಾಡಿ bro. ಹೌದಾ? ಅದೆಲ್ಲ ಬೇಡ. ನಾನೇನು ಹೇಳಿದೆ ಅದು ಬರುತ್ತೆ, ಅದೆಲ್ಲ ಇಗ್ನೋರ್ ಮಾಡಿ. ಹೌದಾ? ಓಕೆ. 3300 ಇದೆ ಎಸ್ಟಿಮೇಷನು. ಹ್ಞೂ ಸೊ AMC ಪ್ಯಾಕೇಜ್ ಬಗ್ಗೆ ಕೇಳಿದ್ದೀರಾ? ಆ್ಯನ್ಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿ. ಸೊ ಪ್ಯಾಕೇಜ್ ಅಮೌಂಟ್ ನೀವು ಅದು ಪರ್ಚೇಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಇರುತ್ತೆ. ಓಕೆ. ಸೊ 1449 ಪ್ಯಾಕೇಜ್ ಅಮೌಂಟು, ಅದು ನೀವು ಪರ್ಚೇಸ್ ಮಾಡಿದ್ರೆ ಈಗ 1100 ಆ್ಯಡ್ ಆಗಲ್ಲ ಸರ್ವಿಸ್ ಚಾರ್ಜ್. ಹ್ಞೂ ಹ್ಞೂ ನೆಕ್ಸ್ಟ್ 6 ಮಂತ್ಸ್ ಸರ್ವಿಸ್ ಬಿಡ್ತೀರಾ, ಅವಾಗಲೂ 1100 ಸರ್ವಿಸ್ ಚಾರ್ಜ್ ಆ್ಯಡ್ ಆಗಲ್ಲ. ಪ್ಲಸ್ 5% ಪಾರ್ಟ್ಸು 10% ಲೇಬರ್ ಡಿಸ್ಕೌಂಟ್ ಸಿಗುತ್ತೆ. ಹ್ಞೂ ಹ್ಞೂ ಯಾವುದಕ್ಕೆ ಬರಲ್ಲ ಅಂದರೆ ಆಯಿಲು, ಚೈನ್ ಲೂಬು, ಪಾಲಿಶು, ಬ್ಯಾಟ್ರಿ, ಟಯರು, ಇದಕ್ಕೆ ಬಿಟ್ಟು ಬೇರೆ ಅದಕ್ಕೆ ನಮಗೆ ಡಿಸ್ಕೌಂಟ್ ಬರುತ್ತೆ. ಒಂದು ಸರ್ವಿಸ್ ಚಾರ್ಜ್. ಸಪೋಸ್ ಇವಾಗ ಬ್ರೇಕ್ ಪ್ಯಾಡ್ ಹಾಕ್ತಿದ್ದೀರಾ, ಹ್ಞೂ 5% ಪಾರ್ಟು ಡಿಸ್ಕೌಂಟ್ ಸಿಗುತ್ತೆ, 10% ಫಿಟ್ಟಿಂಗ್ ಚಾರ್ಜ್ ಡಿಸ್ಕೌಂಟ್ ಬರುತ್ತೆ. ಅದು ಅದೇ ಸರ್ವಿಸಿಗೆ ಬಿಟ್ಟಾಗ ಅದು ಹಾಂ, ಅದೇ ಏನೋ ಪಾರ್ಟ್ ಚೇಂಜ್ ಮಾಡ್ತೀರಾ ಅಂದರೆ ಇವಾಗಿಂದನೇ ನಿಮಗೆ ಇದು 1 ಇಯರ್ ಇರುತ್ತೆ. ಒಂದು ಸರ್ವಿಸ್ ಇವಾಗ ಆದರೆ ಇನ್ನೊಂದು 6 ಮಂತ್ಸ್ ಪ್ಲಸ್ 20 ಡೇಸ್ ಗ್ರೇಸ್ ಬಿಟ್ಟಲ್ಲಿ ಇನ್ನೊಂದು ಮಾಡ್ಕೊಬೋದು ಸರ್ವಿಸು. ಆ್ಯಂಡ್ ಎಲ್ಲಿ ಬೇಕಾದರೂ ಬಿಡ್ಬೋದು, ಇಲ್ಲೇ ಬಿಡಬೇಕಂತೇನಿಲ್ಲ, ಆಲ್ ಓವರ್ ಇಂಡಿಯಾ ಬಿಟ್ಟರೆ ಅಪ್ಲೈ ಆಗುತ್ತೆ. ಇನ್ ಬಿಟ್ವೀನ್ ಏನೋ ಪಾರ್ಟ್ ಚೇಂಜ್ ಮಾಡೋಕ್ಕೆ ಬಂದಾಗ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. 5% ಪಾರ್ಟ್ಸ್ 10% ಲೇಬರ್ ಇವಾಗಿಂದ ಇದು ಇರುತ್ತೆ. ಸೊ ಏನಂದರೆ ಈಗ 1100 ಪೇ ಮಾಡ್ತಿದ್ದೀರಾ, ಅದಕ್ಕೆ 350 ಆ್ಯಡ್ ಮಾಡಿದ್ರೆ ಪ್ಯಾಕೇಜೇ ಬಂದುಬಿಡುತ್ತೆ. ಹಂಗಾ? ಸೊ ಬೆನಿಫಿಟ್ ನಿಮಗೆ, ಕ್ಲೈಮ್ ನಿಮಗೆ 1100 ಇವಾಗ ಮೈನಸ್ ಆಗುತ್ತೆ, ನೆಕ್ಸ್ಟ್ ಸರ್ವಿಸು 1100 ಮೈನಸ್, ನೆಕ್ಸ್ಟ್ ಇದರಲ್ಲಿ ಆಗುತ್ತಾ ಅದು? ನೆಕ್ಸ್ಟ್ ಸರ್ವಿಸು ಮೈನಸ್ ಆಗುತ್ತೆ. ಓಕೆ. ನಾವು ಪ್ರಮೋಟ್ ಮಾಡೋದು ಅದರಿಂದನೇ, ಸತೀಶ್. ಬೆನಿಫಿಟ್ ಇರೋದ್ರಿಂದನೇ. ಹಾಂ ಎರಡು ಬಿಲ್ ಅದನ್ನು ನಾವೇನೋ ಹೇಳ್ಬಿಡ್ತೀವಿ ಅಲ್ಲ. 1449 ಅದು 350 ಆ್ಯಡ್ ಮಾಡಿದ್ರೆ 1449 ಬರುತ್ತೆ, 1450 ಆಗುತ್ತೆ. ಹಾಂ ಎನ್ಗೂ 1100 ಕೊಡ್ತೀರಾ, 350 ರೂಪಾಯಿ ಆ್ಯಡ್ ಮಾಡಿದ್ರೆ ಪ್ಯಾಕೇಜೇ ಬರುತ್ತಲ್ಲ ಅಂತ ಹೇಳ್ತಾ ಇರೋದು. ಸರ್ವಿಸ್ ಚಾರ್ಜಾ, ಸರ್ವಿಸ್ ಚಾರ್ಜ್. ಹಾಂ ಆಯಿಲ್ ಫಿಲ್ಟರಾ, ಕನ್ಸ್ಯೂಮಬಲು, ಚೈನ್ ಲೂಬು, ಹ್ಞೂ ಕ್ಯಾಲಿಬರು, ಶೃಂಗಾರಾಮ, ಹ್ಞೂ ಇಷ್ಟಿದೆ. ಹ್ಞೂ ಓಕೆನಾ? ಇದು ನಿಮಗೆ ಇವಾಗ ನೀವು ಆ ಪ್ಯಾಕೇಜ್ ತೊಗೊತೀರ ಅಂದರೆ ನಾನು 1100 ಮೈನಸ್ ಮಾಡ್ತೀನಿ, ಪ್ಲಸ್ 1449 ಆ್ಯಡ್ ಮಾಡ್ತೀನಿ. ಇದು ನಿಮ್ಗೆ ಆ್ಯಕ್ಚುಲಿ ಇವಾಗ ಅಪ್ರಾಕ್ಸ್ ಬಿಲ್ ಅಮೌಂಟ್. ಓಕೆ. ಹಂಗೆ ಪ್ಯಾಕೇಜ್ ತೊಗೊಂಡ್ರೆ ಈಗ 1100 ಮೈನಸ್ ಆಯಿತು. ಇವಾಗಲೇ ಆ್ಯಡ್ ಆಗುತ್ತೆ. ಹಾಂ ನೆಕ್ಸ್ಟ್ ಸರ್ವಿಸ್ ನಿಮಗೆ 1100 ಆ್ಯಡ್ ಆಗಲ್ಲ. ಹ್ಞೂ 5% ಪಾರ್ಟ್ಸ್ 10% ಲೇಬರ್ ಇಲ್ಲಿಂದ ಒಳ್ಳೆಯದು. ಓಕೆ. ಬೆನಿಫಿಟ್, ಲಾಸ್ ಏನಿಲ್ಲ. ಎಲ್ಲಿ ಬಿಟ್ಟರು ಅಪ್ಲೈ ಆಗುತ್ತೆ. ಇದು ಬಂದು ನಾವು ಬಿಡೋದಲ್ಲ, ಇದು ರಾಯಲ್ ಎನ್ಫೀಲ್ಡ್ ಅವ್ರದ್ದಲ್ಲ. ಹ್ಞೂ ನಿಮ್ಮದು ಎಲಿಜಿಬಲ್ ಇದ್ದೀರಾ AMC ಪ್ಯಾಕೇಜ್ ತೊಗೊಳಕ್ಕೆ. ಓಕೆ. ತೊಗೊಂಡ್ಮೇಲೆ ಇಲ್ಲಿ ಅಂಡರ್ AMC ಅಂತ ಬಂದುಬಿಡುತ್ತೆ. ಬಂದಾಗ ನಿಮ್ಗೇನು ಬಿಲ್ ಏನು ಬೇಡ, ಗಾಡಿ ಬಂದರೆ ಸಾಕು ಇನ್ಫಾರ್ಮ್ ಮಾಡಿ, ಗಾಡಿ ಬಿಟ್ಟಾಗ ಒಂದು ಪ್ಯಾಕೇಜ್ ತೊಗೊಂಡಿದ್ದೆ ಅಂತ. ನಿಮಗೇನಂದರೆ ನಾನು ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ಯಾರು ಇದ್ರೆ ನೀವು ಹೇಳಿ ಬೇರೆಯವ್ರಾಗಿ. ಹ್ಞೂ ಅದು ಒಂದು ಸುಧಾ ಇವಾಗ ಹೇಳಿದ್ದೀನಿ ಸ್ಟಿಕ್ಕರಿಂಗ್ ಹ್ಞೂ ಓಪನ್ ಆಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ವಾಟರ್ ನೀರು. ಹ್ಞೂ ಓಕೆ ಓಕೆ. ಹಾಂ ಹ್ಞೂ ಓಕೆ. ಗಾಡಿ ಸರ್ವಿಸಿಗೆ ಬಿಟ್ಟಾತು.
ಗಾಡಿ ಹಾಂ ಕೈಗಾನ ಹೋಗ್ಬಿಡ್ತದೆ ಹೌದು ಗಾಡಿ ಒಟ್ಟು ಅದನ್ನು ಈಟು ಹಂಗಾಗತ್ತೆ ಗಾಡಿ ಇಲ್ಲೇ ರೂಮ್ ಹಂಗಾಯ್ತು ಆಯಿಲ್ ಚೇಂಜ್ ಆಗಿರೋದು ಚೈನ್ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಲೀನ್ ಮಾಡಿ ಲುಬ್ರಿಕೆಂಟ್ ಇವಾಗ ಮಾಡ್ತಾರೆ ಓಕೆ ಹಾಂ ಆಯಿಲ್ ಫಿಲ್ಟರ್ 90 ಏರ್ ಫಿಲ್ಟರ್ ಚೇಂಜ್ ಆಗಿದೆ 151 ಇದು ಸ್ಪಾರ್ಕ್ ಪ್ಲಗ್ 245 ಸಪ್ರೆಸರ್ ಕ್ಯಾಪ್ 150 ಬ್ರೇಕ್ ಪ್ಯಾಡ್ ಚೇಂಜ್ ಆಗಿದೆ 236 ಓಕೆ ಗ್ರೀಸ್ 615 ಫ್ಲಾಂಚ್ ಬೋಲ್ಟ್ಸ್ ಇದು ಕಮ್ಗಾರ್ಡ್ ಬೋಲ್ಟ್ ಬರುತ್ತೆ 13 ರುಪೀಸು ಕ್ಲಚ್ ಕೇಬಲ್ 192 ವಾಷರು 3 ರುಪೀಸು ಫ್ಲಾಂಚ್ ಬೋಲ್ಟ್ಸ್ ಅದ್ರದ್ದು 80 ರುಪೀಸು ಕನ್ಸ್ಯೂಮಬಲ್ 106 ಕ್ಲಚ್ ಕೇಬಲ್ ಹಾಕಿದ್ದು ಲೇಬರ್ 95 ಬ್ರೇಕ್ ಪ್ಯಾಡ್ ಹಾಕಿದ್ದು 84 ಕ್ಯಾಲಿಬರ್ ಓವರೋಲಿಂಗ್ 241 ಸ್ವಿಂಗರ್ ಆರ್ಮ್ ಮ್ಯೂಸಿಂಗ್ 280 AMC ತೊಗೊಂಡಿದ್ದೀರಲ್ಲ ಸೊ ಇಲ್ಲಿ 0 ಇದೆ ರಾಯಲ್ ಮೆಸ್ಟರ್ ಕೂಪನ್ 1 ಕ್ಲೈಮ್ ಆಗಿರೋದು ಒಂದು ಓಕೆ ಒಂದು ಸರ್ವಿಸ್ ಕೂಪನ್ ಕ್ಲೈಮ್ ಆಗಿದೆ ಹಾಂ ಹಾಂ 0 2790 ಅಂದರೆ 2720 ಪ್ಲಸ್ 1449 AMC ಪ್ಯಾಕೇಜ್ದು ನಿಮಗೆ ಇದು ಬರುತ್ತೆ ಓಕೆ ಹಾಂ ಟೋಟಲ್ ಆ್ಯಡ್ ಮಾಡಿ 4169 ಬರುತ್ತೆ ಇದು ಇವಾಗ ಮತ್ತೆ ನೆಕ್ಸ್ಟು ಇದರಲ್ಲಿ ಕ್ಲೇಮ್ ಆಗುತ್ತಾ ಸರ್ವಿಸ್ ಚಾರ್ಜ್ ಕ್ಲೈಮ್ ಆಗುತ್ತೆ ಹಾಂ ಹಾಂ ಸೇಮ್ Zero. ಓಕೆ ರಾಯಲ್ ಮೆಸ್ಟರ್ ಕೂಪನ್ ಬರುತ್ತೆ ಅಮೌಂಟ್ ಇರುತ್ತೆ ಓಕೆ ಬ್ರೇಕ್ ಶಾರ್ಪ್ನೆಸ್ ಕಮ್ಮಿ ಇರುತ್ತೆ ಸ್ವಲ್ಪ ಹಾಂ, ಹಾಂ. ಕಿಲೋಮೀಟರ್ ಓಕೆ ಒಂದು 10-15 ಕಿಲೋಮೀಟರ್ ಬಿಕಾಸ್ ಕ್ಲೀನಿಂಗ್ ಎಲ್ಲ ಹಾಕಿದ್ದು ಹೊಸ ಬ್ರೇಕ್ ಪಡಲ್ಲ ಶಾರ್ಪ್ನೆಸ್ ಕಮ್ಮಿ ಇರುತ್ತೆ ಓಡಿಸಿ ಒಂದು 4-5 ದಿನ ಅಬ್ಸರ್ವ್ ಮಾಡಿ ನಾವಿದ್ರೆ ಕಾಲ್ ಮಾಡಿ ಎಲ್ಲ ತೊಗೊಂಡು ಹಂಗಲ್ಲ ಹಾಂ ಓಕೆ ಥ್ಯಾಂಕ್ಸ್ ಇದು ಇರಲಿಲ್ಲ ಅದು ಹೆಡ್ಲೈಟ್ ಸಾಕಪ್ ಕ್ಲಿಯರೆನ್ಸ್ ಇದು ಮಾಡೋಣ ಬಾಯ್ ಇದೇನು ಏನಾ ಏನು ಇದಕ್ಕೆ ಬರ್ತದೆ ಇದು ಸ್ಪಾರ್ಕ್ ಪ್ಲಗ್ ಚೆನ್ನಾಗಿತ್ತು नहीं नहीं चाहिए क्या कर रहे हैं मुझे ओके भाई थैंक्स ₹50 ಗಾಡಿ ಇದೆ 4169 ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ಹ್ಞೂ ರವಿಜೆ हाँ ಅಂತೂ ಗಾಡಿ ಸರ್ವಿಸ್ ಆದ AMC ತೊಗೊಂಡಿದ್ದೆ ಹಾಗಾಗಿ 890 ಮೈನಸ್ ಆಗೈತಿ 1500ಗೆ ಇದು 5th ಸರ್ವಿಸ್ ಆ್ಯಕ್ಚುಲಿ ಸೊ ಕ್ಲಚ್ ಕೇಬಲ್ ಸ್ಪಾರ್ಕ್ ಪ್ಲಗ್ ಎಲ್ಲ ಚೇಂಜ್ ಆಗೈತಿ ಆಮೇಲೆ ಬ್ರೇಕ್ ಪ್ಯಾಡ್ ಫ್ರಂಟ್ ಬ್ರೇಕ್ ಪ್ಯಾಡ್ ಸರ್ವಿಸ್ ಒಳಗೆ ಇದು ಜಾಸ್ತಿ ಆ್ಯಕ್ಚುಲಿ AMC ತೊಗೊಂಡಿದ್ದಕ್ಕೆ 1500 ಅದು ಎಕ್ಸ್ಟ್ರಾ ಆಗೈತಿ ಇಲ್ಲ 2791 ಆಗಿದೆ
ಇದೊಂದು ಕವರ್ ಆಗೈತೆ 1500ದಾಗ ಲೇಬರ್ ಚಾರ್ಜಸ್ಸು ಮೈನಸ್ ಆಗೈತಿ. ನೆಕ್ಸ್ಟ್ ಸರ್ವಿಸ್ದಾಗ ಮೈನಸ್ ಆಗುತ್ತಂತ. ಓ ಬೆಟ್ಟಣ್ಣ